PKL 2025 ಈ ಒಂದು ಸೀಸನ್ನು ಶೆಡ್ಯೂಲ್ ಬಂದಾಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು PKL ಏನೋ ದೊಡ್ಡದಾಗಿ ಬದಲಾವಣೆ ಮಾಡ್ತಾರೆ ಅಂತ. ಲಾಸ್ಟ್ ಸೀಸನ್ ಎಲ್ಲ ಟೀಮ್ಗಳು ಕೂಡ 22 ಮ್ಯಾಚಸ್ನ ಆಡಿದ್ರು ಲೀಗ್ ಸ್ಟೇಜಸ್ಸು ಅಲ್ಲೆಲ್ಲರೂ ಕೂಡ. ಬಟ್ ಈ ಒಂದು ಸೀಸನ್ನು 18 ಮ್ಯಾಚಸ್ನ ಆಡ್ತಾ ಇದ್ದಾರೆ, 4 ಮ್ಯಾಚಸ್ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಸೀಸನ್ನಲ್ಲಿ ತುಂಬ ಬದಲಾವಣೆಗಳು ಕೂಡ ಆಗಿದೆ. ಬಿಕಾಸ್ ಲಾಸ್ಟ್ ಸೀಸನ್ನು ನಿಮ್ಗೆ ಗೊತ್ತು PKL ಯಾವ ರೇಂಜ್ಗೆ ಹೋಯ್ತು ಅಂತ ವ್ಯೂವರ್ಶಿಪ್ಪೇ ಇರಲಿಲ್ಲ. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಪರ್ಫಾರ್ಮ್ ಮಾಡಿಲ್ಲ, ಯಾರು PKL ನೋಡೋದೇ ಬಿಟ್ಬಿಟ್ರು. ಒಂಥರ ಅಷ್ಟೊಂದೇನು ಕ್ರೇಜ್ ಇರಲಿಲ್ಲ ಲಾಸ್ಟ್ ಸೀಸನ್ PKLಗೆ. ಸೊ ಈ ಒಂದು ಸೀಸನ್ನು ಆ ಕ್ರೇಜ್ನ ಜಾಸ್ತಿ ಮಾಡೋಕ್ಕೋಸ್ಕರ PKL ಕಡೆಯಿಂದ 2 ಅಪ್ಡೇಟ್ಗಳನ್ನ ತಗೊಬಂದಿದ್ದಾರೆ, ನ್ಯೂ ರೂಲ್ಸ್ನ ಹಾಕಿದ್ದಾರೆ. ಸೊ ನೀವೆಲ್ಲರೂ ಕೂಡ ಎವ್ರಿ ಸೀಸನ್ ನೋಡಿದ್ದೀರಾ, ಸೆಮಿಫೈನಲ್ ಮತ್ತು ಫೈನಲಲ್ಲಿ ಟೈ ಬ್ರೇಕರ್ ಅಂತ ಏನಾದರೂ ಮ್ಯಾಚು ಟೈ ಆದರೆ ಎಕ್ಸ್ಟ್ರಾ ನಿಮಗೆ ರೇಟ್ಗಳನ್ನ ಕೊಡ್ತಾರೆ. ಅದರಲ್ಲಿ ಯಾರು ಪಾಯಿಂಟ್ನ ತಗೋತೀರಾ ಅವರು ಕೂಡ ವಿನ್ ಆಗ್ತಾರೆ ಅಂತ. ಅದರಲ್ಲೂ ಕೂಡ ಟೈ ಆದರೆ ಗೋಲ್ಡನ್ ರೇಡ್ ಅಂತ ಕೊಡ್ತಾರೆ, ಅದರಲ್ಲಿ ವಿನ್ ಆದರೆ ಅವರು ವಿನ್ ಅಂತ ರೂಲ್ಸ್ಗಳಿತ್ತು. ಬಟ್ ಈ ಒಂದು ರೂಲ್ಸ್ಗಳನ್ನ ಇವಾಗ ಎಲ್ಲ ಲೀಗ್ ಸ್ಟೇಜ್ ಮ್ಯಾಚಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ PKL ಕಡೆಯಿಂದ ಎಕ್ಸ್ಟ್ರಾ ಮಸಾಲ ಕೂಡ ಆ್ಯಡ್ ಆಗಿದೆ. ಈ ಒಂದು ಸೀಸನ್ ಸಕ್ಕತ್ತಾಗಿರೋದಾಗಿದೆ. ಎಲ್ಲ ಮ್ಯಾಚಸ್ಸು ಕೂಡ ಯಾರು ಟೈ ಆಗ್ತಾರೆ ಯಾರು ಲೂಸ್ ಆಗ್ತಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಟೈ ಆದರೆ ಚೆನ್ನಾಗಿರ್ತಾ ಇರಲಿಲ್ಲ, ರಿಸಲ್ಟ್ ಬಂದರೆ ಚೆನ್ನಾಗಿರ್ತಾಯಿತ್ತು. ಆ್ಯಕ್ಚುಲಿ ಎಲ್ಲರೂ ಕೂಡ ಅದೇ ಥಿಂಕ್ ಮಾಡೋದು. ಅದೇ ಥರ PKL ಕೂಡ ಯೋಚನೆ ಮಾಡಿ ಈ ಒಂದು ರೂಲ್ಸ್ಗಳನ್ನ ತಗೊಬಂದಿದ್ದಾರೆ. ಮತ್ತು ಎರಡನೇ ಅಪ್ಡೇಟು PKL ಕಡೆಯಿಂದ ಪ್ಲೇ ಆಫ್ ಫಾರ್ಮೇಟು ಕೂಡ ಫುಲ್ ಚೇಂಜ್ ಮಾಡಿದ್ದಾರೆ. ಈ ಒಂದು ಸೀಸನ್ನು 8 ಟೀಮು ಪ್ಲೇ ಆಫ್ಗೆ ಬರ್ತಾ ಇದ್ದಾರೆ. ಒಂಥರ ಸಕ್ಕತ್ತಾಗಿದೆ. ಈ ಒಂದು ಸೀಸನ್ ಅಂತೂ ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕಿ ಫುಲ್ಲು ಗರಂ ಅಂತ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪ್ಲೇ ಆಫ್ ಈ ಒಂದು ಸೀಸನ್ ನ್ಯೂ ಪ್ಲೇ ಆಫ್ ಫಾರ್ಮೇಟ್ ಇದು. ಪ್ಲೇ ಇನ್ನು 1-2 ಮತ್ತು ಎಲಿಮಿನೇಟರ್ 1-2-3 ಆ್ಯಂಡ್ ಮಿನಿ ಕ್ವಾಲಿಫೈಯರು, ಫಸ್ಟ್ ಕ್ವಾಲಿಫೈಯರು ಮತ್ತು ಸೆಕೆಂಡ್ ಕ್ವಾಲಿಫೈಯರ್ ಮತ್ತು ಫೈನಲ್ಲು. ಈ 1 2 3 4 5 6 7 8 9 ಸ್ಟೇಜ್ ಇದೆ ಗುರು. ಈ ಒಂದು 9 ಸ್ಟೇಜಲ್ಲಿ ಯಾರು ಗೆಲ್ತಾರೆ ಅವರು ಚಾಂಪಿಯನ್ಸ್ ಆಗ್ತಾರೆ. ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ಪ್ಲೇ ಇನ್ 1ಅಲ್ಲಿ ನೋಡಿ 5th ಮತ್ತು 6th ಪೊಸಿಷನಲ್ಲಿ ಯಾರು ಇರ್ತಾರೆ ಅವರು ಈ ಒಂದು ಪ್ಲೇ ಇನ್ 1ನ ಆಡ್ತಾರೆ. ಟೋಟಲು 8th ಪೊಸಿಷನ್ ತನಕ ಚಾನ್ಸಸ್ ಇದೆ ಪ್ಲೇ ಆಫಲ್ಲಿ ಆಡೋಕ್ಕೆ. ಸೊ ಓಕೆನಾ. ಮತ್ತು ಪ್ಲೇ ಇನ್ 2ಅಲ್ಲಿ 7th ಮತ್ತು 8th ಪೊಸಿಷನ್ ಯಾರು ಇರ್ತಾರೆ ಅವರು ಈ ಒಂದು ಪ್ಲೇ ಇನ್ 2ನ ಆಡ್ತಾರೆ. ಸೊ ಈ ಒಂದು ಪ್ಲೇ ಇನ್ 1 ಪ್ಲೇ ಇನ್ 2ಅಲ್ಲಿ ಯಾರು ವಿನ್ ಆಗ್ತಾರೆ ಅವರು ಫಸ್ಟ್ ಎಲಿಮಿನೇಟರ್ನ ಆಡ್ತಾರೆ. ಓಕೆನಾ. ಪ್ಲೇ ಇನ್ 1ಅಲ್ಲಿ ಯಾರು ಗೆಲ್ತಾರೆ ಅವ್ರು ಇರ್ತಾರೆ, ಮತ್ತು ಪ್ಲೇ ಇನ್ 2ಅಲ್ಲಿ ಯಾರು ಗೆಲ್ತಾರೆ ಅವ್ರು ಇರ್ತಾರೆ. ಸೊ ಓಕೆ, ಇದರಲ್ಲಿ ಯಾರು ಗೆಲ್ತಾರೆ ಅವರು ನೆಕ್ಸ್ಟ್ ಎಲಿಮಿನೇಟರ್ 2ನ ಆಡ್ತಾರೆ. ಅದಾದಮೇಲೆ ಇಲ್ಲಿ ಮಿನಿ ಕ್ವಾಲಿಫೈಯರ್ ಅಂತ ಇರುತ್ತೆ. ಬಿಕಾಸ್ ಇದು 3 ಮತ್ತು 4ನೇ ಪೊಸಿಷನ್ ಯಾರು ಇರ್ತಾರೆ ಅವ್ರು ಆಡ್ತಾರೆ. ಅದರಲ್ಲಿ ಯಾರು ಗೆಲ್ತಾರೆ ಅವರು ಇಲ್ಲಿ ಎಲಿಮಿನೇಟರ್ 2ನ ಆಡ್ತಾರೆ. ವಿನ್ನರ್ ಆಫ್ E1 ಅಂದರೆ ಎಲಿಮಿನೇಟರ್ 1ಅಲ್ಲಿ, ಮತ್ತು ಲೂಸರ್ ಆಫ್ MQ ಅಂದರೆ ಎಲಿಮಿನೇಟರ್ ಕ್ವಾಲಿಫೈರ್ 2 ಅಲ್ಲಿ. ಓಕೆನಾ. ಅದಾದಮೇಲೆ ನೆಕ್ಸ್ಟು ಎಲಿಮಿನೇಟರ್ 3 ಬರುತ್ತೆ. ವಿನ್ನರ್ ಆಫ್ MQ ಅಂದರೆ ಮಿನಿ ಕ್ವಾಲಿಫೈರ್ ಯಾರು ಗೆದ್ದಿರ್ತಾರೆ ಅವರು ಎಲಿಮಿನೇಟರ್ 3ನ ಆಡ್ತಾರೆ. ಮತ್ತು ವಿನ್ನರ್ ಆಫ್ ಎಲಿಮಿನೇಟರ್ 2 ಯಾರು ಗೆಲ್ತಾರಲ್ಲ ಅವರು ಈ ಒಂದು ಎಲಿಮಿನೇಟರ್ 3ನ ಆಡ್ತಾರೆ. ನೋಡೋಕ್ಕೂ ಸ್ವಲ್ಪ ಸೈಕಾಗಿದೆ, ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ, ಅಷ್ಟೊಂದೇನು ಕಷ್ಟ ಏನಿಲ್ಲ. ಮತ್ತು ಫಸ್ಟ್ ಕ್ವಾಲಿಫೈಯರು ಫಸ್ಟ್ ಪೊಸಿಷನ್ ಮತ್ತು ಸೆಕೆಂಡ್ ಪೊಸಿಷನ್ ಯಾರು ಇರ್ತಾರಲ್ಲ ಅವರು ಈ ಒಂದು ಫಸ್ಟ್ ಕ್ವಾಲಿಫೈಯರ್ನ ಆಡ್ತಾರೆ. ಮತ್ತು ಸೆಕೆಂಡ್ ಕ್ವಾಲಿಫೈಯರ್ನ ವಿನ್ನರ್ ಆಫ್ ಎಲಿಮಿನೇಟರ್ 3ಅಲ್ಲಿ ಯಾರು ವಿನ್ ಆಗಿರ್ತಾರೆ ಮತ್ತು ಲೂಸರ್ ಆಫ್ ಕ್ವಾಲಿಫೈಯರ್ 1 ಯಾರು ಲೂಸ್ ಆಗಿರ್ತಾರಲ್ಲ ಅದರಲ್ಲಿ ಸೆಕೆಂಡ್ ಕ್ವಾಲಿಫೈಯರ್ನ ಆಡ್ತಾರೆ ಮತ್ತು ಫೈನಲ್ನ ವಿನ್ನರ್ ಆಫ್ ಕ್ವಾಲಿಫೈಯರ್ 1 ವಿನ್ನರ್ ಆಫ್ ಕ್ವಾಲಿಫೈಯರ್ 2 ಇದರಲ್ಲಿ ಯಾರು ವಿನ್ ಆಗಿರ್ತಾರೆ ಅವರು ಫೈನಲ್ ಮ್ಯಾಚ್ನ ಆಡ್ತಾರೆ. ಮತ್ತು ಇದರಲ್ಲಿ ಯಾರು ಗೆಲ್ತಾರೆ ಅವ್ರು ಕಪ್ ಎತ್ಕೊಂಡು ಮನೆ ಕಡೆ ಹೋಗ್ತಾರೆ ಅಷ್ಟೇ. ಸೊ ಈ ಒಂದು ಸೀಸನ್ನು ಸಕ್ಕತ್ತಾಗಿದೆ. ಮಸಾಲೆಗಳು ಎಕ್ಸ್ಟ್ರಾ ಮಸಾಲೆಗಳು. ನಿಮ್ಮ ಪ್ರಕಾರ ಇದು ಮಾಡಿರೋ ಅಪ್ಡೇಟು ಚೆನ್ನಾಗಿದೆ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಂತ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಒಂಥರ ಎಕ್ಸ್ಟ್ರಾ ಮಸಾಲೆ ಹಾಕಿರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ PKL ಮ್ಯಾನೇಜ್ಮೆಂಟ್ಗೆ ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಹೊಡೆತಾ ಬಿದ್ದಿದೆಯಲ್ಲ, ಸೊ ಅದಕ್ಕೆ ರಿಕವರಿ ಮಾಡೋಕ್ಕೋಸ್ಕರ ಈ ಒಂದು ಎಕ್ಸ್ಟ್ರಾ ಮಸಾಲೆಗಳೆಲ್ಲ ಹಾಕಿ ಫುಲ್ ಫ್ರೈ ಮಾಡ್ತಾರೆ. ನೋಡ್ದೆ ಈ ಒಂದು ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ಆಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಜಾಸ್ತಿ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಇನ್ನೇನೋ PKL ಸ್ಟಾರ್ಟ್ ಆಗ್ತಾಯಿದೆ, ಇನ್ನು 3-4 ದಿನ ಅಷ್ಟೇ ಬಾಕಿ ಇರೋದು. 4 ದಿನ ಬಾಕಿ ಇದೆ 5 ದಿನ ಬಾಕಿ ಇದೆ. ಫುಲ್ಲು PKL ಬಗ್ಗೆ ವಿಡಿಯೋ ಮಾಡಿ ಧೂಳು ಎಪಿಸೋಡ್ ಆಗಿದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.